ನಮಸ್ಕಾರ ಎಲ್ಲರಿಗೂ. ನಾ ಇವತ್ತು ಬೆಂಡಿಕಾಯಿ ಹುಳಿ ಪಲ್ಯ, ಆಮೇಲೆ ಅಲಸಂದಿ ಕಾಳು ಪಲ್ಯ, ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಮಾಡ್ತೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ, ಬರ್ರಿ ತೋರಿಸ್ತೀನಿ. ಈಗ ಮೊದಲೇ ಹುಳಿ ಪಲ್ಯ ಮಾಡ್ತೀನಿ. ಇದು ಗ್ಯಾಸ್ ಹತ್ಕೊಂಡೆ. ಈಗ ನೋಡ್ರಿ, ಇದಕ್ಕೆ ಎಣ್ಣೆ ಹಾಕ್ತೀನಿ. ಈಗ ಬೆಂಡಿಕಾಯಿ ಹುಳಿ ಪಲ್ಯ ಮಾಡಕತ್ತೀನಿ. ಅದಕ್ಕೆ ಎಣ್ಣೆ ಹಾಕಿದೆ. ಆಮೇಲೆ ಇವು ಸಾಸಿವೆ, ಆಮೇಲೆ ಇವು ಜೀರಿಗೆ, ಒಂದೆರಡು ಕಡಲೆಬೇಳೆ, ಆಮೇಲೆ ಒಂದು ಸ್ವಲ್ಪ ಉದ್ದಿನಬೇಳೆ. ಒಂದು ಸ್ವಲ್ಪ ಕರಿಬೇವು ಹಾಕ್ತೀನಿ. ಇದೆಲ್ಲ ಹಸಿ ಮೆಣಸಿನ್ಕಾಯಿ, ಹವೈಜ, ಜೀರಿಗೆ, ಒಂದೆರಡು ಕಾಳು ಶೇಂಗಾ, ಬೆಳ್ಳುಳ್ಳಿ, ಉಪ್ಪು ಎಲ್ಲ ಹಾಕಿ ಜಜ್ಜಿ ಇಟ್ಕೊಂಡಿನಿ. ಆಮೇಲೆ ಇವು ಮಜ್ಜಿಗೆಯಾಗ ಒಂದು ಸ್ವಲ್ಪ ಜೋಳದ ಹಿಟ್ಟು ಹಾಕಿ ಹಿಂಗೆ ಕಲಸಿ ಇಟ್ಕೊಂಡಿನಿ. ಇದು ಹಾಕ್ತೀನಿ. ಆಮೇಲೆ ಇವು ಬೆಂಡೆಕಾಯಿ ಹೋಳಿ ಹುರಿದು ಇಟ್ಕೊಂಡಿನಿ, ಇವನ್ನ ಹಾಕ್ತೀನಿ. ಉಪ್ಪು ಹಾಕ್ತೀನಿ. ಬೆಲ್ಲ ಬೇಕನ್ಸಿದ್ರೆ ಹಾಕ್ಬೋದು, ಬೇಡ ಅನಿಸಿದ್ರೆ ಬಿಡ್ಬೋದು. ಒಂದು ಸ್ವಲ್ಪ ಹಾಕಿರ್ತೀನಿ. ಇನ್ನು ಇದನ್ನು ತಿರುಗಾಡಬೇಕು. ಇದು ಹವೈಜ, ಹಿಂಗ, ಜೀರಿಗೆ, ಒಣ ಕರಿಬೇವ ಹಾಕಿ ಕುಟ್ಟಿದ್ದು ಪೌಡ್ರದ. ಇದೊಂದು ಸ್ವಲ್ಪ ಹಾಕಬೇಕು. ಇದು ಬೆಂಡೆಕಾಯಿ ಹುಳಿ ಪಲ್ಯಕ್ಕೆ ಜೋಳದ ಹಿಟ್ಟು ಹಾಕಿದರೆ ಚಲೋ ಇರ್ತದೆ. ಸೋರೆಕಾಯಿ ಮಜ್ಜಿಗೆ ಹುಳಿಗೆ ಆಮೇಲೆ ಪಳದೆ ಮಾಡಿದ್ರೆ ಕಡಲೆ ಹಿಟ್ಟು ಹಾಕಬೇಕು. ಇದಕ್ಕೆ ಜೋಳದ ಹಿಟ್ಟೆ ಹಾಕಬೇಕು. ಈಗ ಇದು ಕುದಿಲಾಗ್ತದೆ. ಹುಳಿ ಚಂದ ವಾಸನೆ ಬರಾಕತ್ತದ. ಇದು ರೊಟ್ಟಿ ಜೊತೆ ಉಣ್ಬೋದು, ಅನ್ನದ ಜೊತೆನೂ ಹಾಕೊಂಡು ಕಲಿಸ್ಕೊಂಡು ಉಣ್ಬೋದು. ಮೊದಲೆಲ್ಲ ರೊಟ್ಟಿ ಜೊತೆನೇ ಹೆಚ್ಚು ಊಟ ಮಾಡ್ತಿದ್ರು ನಮ್ಮ ಕಡೆ ಎಲ್ಲ. ಇದು ನಮ್ಮದು ಉತ್ತರ ಕರ್ನಾಟಕದ್ದು, ಅದರಾಗೂ ಬಿಜಾಪುರ ಜಿಲ್ಲಾದವರಿಗೆ ಬೆಂಡೆಕಾಯಿ ಹುಳಿ ಪಲ್ಯ ಭಾಳ ಇಷ್ಟ. ನಮ್ಮ ಮನೆಗೆ ಯಾವಾಗಲೂ ಮಾಡ್ತೀವಿ ಬೆಂಡೆಕಾಯಿ ಹುಳಿ ಪಲ್ಯ. ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಬಿಸಿ ರೊಟ್ಟಿ ಜೊತೆ ಅಗಸಿ ಹಿಂಡಿ, ಈ ಪಲ್ಯ ಕಾಳಿನ ಪಲ್ಯ ಚಲೋ ಆಗ್ತದೆ. ಈಗಿದು ಆಯಿತು ನೋಡ್ರಿ. ಇದು ನಮ್ಮ ಅಜ್ಜಿ ಮಾಡ್ಯಾರ. ಈ ಥರ ಕಲರ್ ಬಂದೈತಿ. ಈಗ ಇದು ತೊಗೊಂಡು ಚಲೋ ಆಗೈತಿ. ಇದು ನೋಡ್ರಿ, ಹುಳಿ ಪಲ್ಯ ಟೇಸ್ಟ್ ನೋಡ್ತೀನಿ. ಭಾಳ ಚಲೋ ಆಗಿದೆ. ನೀವು ಮಾಡ್ಕೊಂಡು ನೋಡ್ರಿ.